ಬ್ಲಾಸ್ಟಿಂಗ್ನಿಂದಾಗಿ ನಾವು ಹೇಳ್ತಾ ಇದ್ವಲ್ಲ, ಕಲ್ಲು ತಗುಲಿ ಚಿರತೆಗಳು ಸಾವನ್ನಪ್ಪಿದೆ. ಜಮೀನು ಮಾಲೀಕ ದಿನೇಶ್ರಿಂದ ಅರಣ್ಯ ಇಲಾಖೆಗೆ ಸಮಸ್ಯೆ ಆಗ್ತಿದೆ ಅಂತ ದೂರು ಕೊಟ್ರೆ ಅರಣ್ಯ ಇಲಾಖೆಯವರು ಜಮೀನು ಮಾಲೀಕನ ಮೇಲೇನೆ ಎಫ್ಐಆರ್ ಮಾಡಿದ್ದಾರಂತೆ. ಅಕ್ರಮ ಬ್ಲಾಸ್ಟಿಂಗ್ಗೆ ಬ್ರೇಕ್ ಹಾಕುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನಮ್ಮ ನೆರವಿಗೆ ಒಮ್ಮೆ ಆದರೂ ಬನ್ನಿ, ನಮ್ಮನ್ನು ಶೋಷಣೆ ಮಾಡೋದನ್ನು ಬಿಡಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗೊಲ್ಲಹಳ್ಳಿಯಲ್ಲಿ ಒಂದು ದುರಂತ ಘಟನೆ ನಡೆದಿದೆ. 3 ಮರಿ ಇರುವಂತಹ ಒಂದು ಗರ್ಭಿಣಿ ಚಿರತೆ ಈ ಒಂದು ಕ್ರಷರ್ ಏನು ನೋಡ್ತಾ ಇದ್ದೀರಾ, ನಿಯಮ ಮೀರಿ ಬ್ಲಾಸ್ಟ್ ಮಾಡಿರುವಂತಹ ಪರಿಣಾಮ ಕಲ್ಲು ಕ್ವಾರಿಯಲ್ಲಿ ಆ ಚಿರತೆ ಆ ಭಾಗದಲ್ಲಿತ್ತು. ಬಂಡೆ ಸಿಡಿದು ಅದರ ಮೇಲೆ ಬಿದ್ದು ಆ ಗರ್ಭಿಣಿ ಚಿರತೆ ಸಾವನ್ನಪ್ಪಿದ್ದು. ಈ ಜಾಗಕ್ಕೆ ಅಲ್ಲಿಂದ ತೆವಳ್ಕೊಂಡು ಬಂದಿರುವಂತಹ ಚಿರತೆ ಇಲ್ಲಿಗೆ ಬಂದು ಸಾವನ್ನಪ್ಪಿದೆ. ಸದ್ಯ ಈ ಪ್ರಕರಣದ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಸ್ಥಳೀಯ ಶಾಸಕರು ಕೂಡ ನಿಯಮ ಮೀರಿ ಬ್ಲಾಸ್ಟ್ ಮಾಡಿದಂತಹ ಕ್ವಾರಿ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ಆ ಜಾಗ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ. ಈ ಜಾಗದಲ್ಲಿ ಈಗ ಆ ಚಿರತೆಯ ಒಂದು ಅಂತಿಮ ಕಾರ್ಯವನ್ನು ಮಾಡಿದ್ದಾರೆ, ಸುಟ್ಟು ಹಾಕಿದ್ದಾರೆ. ಸ್ಥಳೀಯರಿದ್ದಾರೆ ನಮ್ಮ ಜೊತೆ, ಇಲ್ಲಿ ಅವರ ಮನೆ ಕೂಡ ಇದೆ. ಮಾತಾಡ್ಸೋಣ ಅವ್ರನ್ನ. ಸರ್, ನೀವು ಈ ಜಾಗದ ಮಾಲೀಕರು, ನಿಮ್ಮದೇ ಜಾಗದಲ್ಲಿ ಆ ಚಿರತೆ ಸಾವು, ಏನಾಯಿತು ಘಟನೆ, ಎಷ್ಟು ಗಂಟೆ ಗೊತ್ತಾಯಿತು ನಿಮಗೆ? ಮೇಡಮ್, ಇದು ಚಿರತೆ ಮೊದಲು ಓಡಾಡ್ತಾ ಇದೆ ಅಂತ ಹೇಳಿದ್ರು. ಇದಕ್ಕೆ ಮೊದಲು ನಾನು ಇಲ್ಲಿ ಹಗಲೊತ್ತಿನಲ್ಲಿ 10 ಗಂಟೆ ಸಮಯದಲ್ಲಿ ಬಂದು ಒಂದು ನಮ್ಮ ಕೋಳಿನ ಎತ್ಕೊಂಡು ಹೋಗ್ಬಿಡ್ತು. ಎತ್ಕೊಂಡು ಹೋದ ಸಂದರ್ಭದಲ್ಲಿ ನಾನು RF ಅವ್ರಿಗೆ ಕಾಲ್ ಮಾಡಿ ಸರ್ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂದಾಗ ಒಂದು ಬೋನ್ ಇಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಆವಾಗ ಅವರು ಒಂದು ಬೋನ್ ಇಟ್ಟರು, ಇಲ್ಲಿ ಇಡಲಿಲ್ಲ, ಪಕ್ಕದಲ್ಲೆಲ್ಲ ಇಟ್ಟರು. ಅಲ್ಲಿಗೂ ಒಂದು ಗಂಡು ಚಿರತೆ ಬಿತ್ತು. ಅದು ಲಾಸ್ಟ್ ವೀಕ್ ಅದನ್ನು ತೊಗೊಂಡೋಗಿ ಬನರೇಟ್ ಕಾಡಿಗೆ ಬಿಟ್ಟಿದ್ದಾರೆ. ಅದಾದ ನಂತರ ಅದಾಗಿ ಒಂದು ವಾರದ ನಂತರ ಇಲ್ಲಿ ಸತ್ತಿದೆ. ಈ ಅನಧಿಕೃತವಾಗಿ ಇವರು ಬ್ಲಾಸ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಮ್ಮ ಬೆಳೆ ಹಾನಿ ಆಗ್ತಾ ಇದೆ. ಅನಗತ್ಯವಾಗಿ ಈಗ ನಮ್ಮ ಮೇಲೆ FIR ಬಿದ್ದಿದೆ. ಅಲ್ಲಿಂದ ಸತ್ತು ಬಂದು ನಮ್ಮ ಸ್ಥಳದಲ್ಲಿ ನಮ್ಮ ಇದರಲ್ಲಿ ಹಿಡುವಳಿ ಜಮೀನಲ್ಲಿ ಬಂದು ಸತ್ತು ಇದೆ ಅಂತೇಳಿ ನಮ್ಮ ಮೇಲೂ FIR ಮಾಡಿದ್ದಾರೆ ಮೇಡಮ್. ಅದಕ್ಕೆ ನಿಯಮ ಮೀರಿ ಬ್ಲಾಸ್ಟ್ ಮಾಡಿದ ಕ್ವಾರಿ ಮಾಲೀಕನ ಬಿಟ್ಟಿದ್ದಾರೆ, ಜಮೀನ್ ಮಾಲೀಕನ ನಮ್ಮ ಮೇಲೆ FIR ಮಾಡಿದ್ದಾರೆ. ಈಗ ನಾವು ಬೇಲ್ ತಾಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಬೆಳೆ ಎಲ್ಲ ಹಾಳಾಗ್ತಾ ಇದೆ. ಕಲ್ಲುಗಳು ಇಲ್ಲೆಲ್ಲ ಬ್ಲಾಸ್ಟ್ ಆಗಿ ಬಿದ್ದಿದೆ. ಮತ್ತು ಅಲ್ಲಿ ಭಯಭೀತರಾಗಿದ್ದು ಈಗ ಸತ್ತಿರೋದ್ರಿಂದ ಈಗ ಫಾರೆಸ್ಟರು ಸ್ವಲ್ಪ ಕಣ್ ತೆರಿಬೇಕಾಗ್ತದೆ. ಮತ್ತು ರಸ್ತೆ ಎಲ್ಲ ಹಾಳಾಗ್ಬಿಟ್ಟಿದೆ. ಹೆವಿ ಬ್ಲಾಸ್ಟಿಂಗ್ ಅಂದರೆ ನೀವು 5 ಗಂಟೆಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದ್ದು ತಾವು ಕೇಳಿಸ್ಕೊಂಡು ಹೋಗಿ, ತಮಗೆ ಗೊತ್ತಾಗ್ತದೆ.